ನೀ ರೀಜನರೇಷನ್ ಈಸ್ ಪಾಸಿಬಲ್, ಯು ಹ್ಯಾವ್ ಟು ಫೋಕಸ್ ಆನ್ ರೈಟ್ ಟ್ರೀಟ್ಮೆಂಟ್. ಯೂಶಲಿ ಎಕ್ಸ್ರೇಸ್ ಜಾಸ್ತಿ ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಇದು ಒಂದು ಬ್ಯೂಟಿಫುಲ್ ಎಕ್ಸ್ರೇ, ಅದಕ್ಕೆ ಇದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಇದು ನೋಡಿ 2024 ಡಿಸೆಂಬರಲ್ಲಿ ಮಾಡಿರೋದು, ಆಲ್ಮೋಸ್ಟ್ 6 ತಿಂಗಳು ಮುಂಚೆ ಇರೋ ಎಕ್ಸ್ರೇ ಇದು. ನೋಡಿ ಬೋನ್ ಆನ್ ಬೋನ್ ಥರನೇ ಕಾಣ್ತಾ ಇದೆ, ಇಟ್ ಈಸ್ ಲೈಕ್ ಬೋನ್ ಆನ್ ಬೋನ್. ದೆನ್ ಇದು 2025 May 28 ಅಂದರೆ 2 ದಿನದ ಮುಂಚೆ ತೆಗೆದಿರೋ ಎಕ್ಸ್ರೇ. ಇಟ್ ಇಸ್ ಬ್ಯೂಟಿಫುಲ್, ಲೈಕ್ ಸ್ಪೇಸ್ ಈಸ್ ವೆರಿ ಗುಡ್. ಇಟ್ ಇಸ್ ಲೈಕ್ ಈ ಥರ ಇರೋ ಎಕ್ಸ್ರೇ ಈ ಥರ ಆಗಿರೋದು. ಇವರಿಗೆ ಕೊಟ್ಟಿರೋ ಟ್ರೀಟ್ಮೆಂಟ್ ಏನಂತಂದರೆ ವಾಟ್ ಎವರ್ ದ ಟ್ರೀಟ್ಮೆಂಟ್ ವಿ ಹ್ಯಾಡ್ ಗಿವನ್ ಅಂತಂದರೆ ಮೈನ್ಲಿ ಮಲ್ಟಿವಿಟಮಿನ್ಸು ಮತ್ತು ಡಯಟ್ ಅಲ್ವಾ, ಲೈಫ್ ಸ್ಟೈಲ್ ಚೇಂಜಸ್ಸು ಮತ್ತು ಇಂಜೆಕ್ಷನ್ಸ್, ಲೋಕಲ್ ಇಂಜೆಕ್ಷನ್ಸ್ ಕೊಟ್ಟಿದ್ವಿ. ಸೊ ಅದು ಕೊಟ್ಟು ಆದಮೇಲೆ ಇಷ್ಟೊಂದು ಚೇಂಜಸ್ ಆಗಿದೆ. ಅವರು ಕೂಡ ಲೈಕ್ ಮುಂಚೆಗೆ ಕಂಪೇರ್ ಮಾಡಿದ್ರೆ ಏನೇನಾಗಿದೆ, ಏನೇನು ಇಂಪ್ರೂವ್ಮೆಂಟ್ ಆಗಿದೆ ನಿಮಗೆ? ನೋವು ಕಡಿಮೆ ಆಗಿದೆ ಸರ್, 50% ಕಡಿಮೆ. ಓಕೆ, ಆಮೇಲೆ ಬೇರೆ ಬೇರೆ ವೆಯ್ಟ್ ಕಡಿಮೆ ಆಗಿದೆ. ಎಷ್ಟು ಕೆ ಜಿ ಇದ್ರಿ ಮುಂಚೆ? 82 ಪಾಯಿಂಟ್ ಸಮಥಿಂಗ್. ಓಕೆ, ಇವಾಗ 73.2, ಆಲ್ಮೋಸ್ಟ್ 9 kg ಕಮ್ಮಿ ಆಗಿದ್ದೀರಾ, 9 to 10 kg. ಓಕೆ, ಆಮೇಲೆ ಬೇರೆ ಬಾಡಿ ಎಲ್ಲ ಲೈಟ್ ಅನ್ನಿಸ್ತಿದೆಯಾ? ಸ್ಕಿನ್ ಎಲ್ಲ ಸ್ವಲ್ಪ ಬೆಟರ್ ಅನಿಸ್ತಿದೆ, ನಿದ್ದೆ ಚೆನ್ನಾಗಿ ಬರ್ತಿದೆ. ಓಕೆ, ಬೇರೆ ಓವರಾಲ್ ಚೆನ್ನಾಗಿ. ಡಯಟ್ ಎಲ್ಲ ಏನು ಮಾಡ್ತಿದ್ದೀರಾ? ಡಯಟ್ ಮಾಮೂಲಿ ಜ್ಯೂಸ್ಗಳು ಬೆಳಗ್ಗೆ ಹೊತ್ತು, ಮೊಳಕೆ ಕಟ್ಟಿದ್ದು ಮೆಂತ್ಯ, ಹೆಸರು ಕಾಳು, ಹಸಿದು. ಆಮೇಲೆ ಮಾತ್ರೆ ತಗೊಳ್ಳೋದು. ಮಧ್ಯಾಹ್ನ ಮಾಮೂಲಿ ಮುದ್ದೆ, ಸೊಪ್ಪಿನ ಸಾರು, ಮುದ್ದೆ ಊಟ. ನೈಟು ಲೈಟ್ ಆಗಿ ಮುದ್ದೆ, ಅನ್ನ. ಮತ್ತೆ ಮೇನ್ಲಿ ತೆಂಗಿನಕಾಯಿ ತಿಂತೀರಾ ನೈಟ್? ತೆಂಗಿನಕಾಯಿ, ಬಾದಾಮಿ, ವಾಲ್ನಟ್ಟು ಅದೆಲ್ಲ ತಿಂತೀರಾ. ಸೊ ಮಂಡಿ ಇದು ಬ್ಯೂಟಿಫುಲ್ ಆಗಿ ರೀಜನರೇಟ್ ಆಗಿದೆ. ಮಂಡಿ ರೀಜನರೇಟ್ ಆಗುತ್ತೆ. ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ನಾವು ಆ್ಯಂಟಿ ಇನ್ಫ್ಲಮೇಷನ್ ಟ್ರೀಟ್ಮೆಂಟ್ ಕೊಡಬೇಕು. ಅಂದರೆ ಆ್ಯಂಟಿ ಇನ್ಫ್ಲಮೇಟರಿ ಡ್ರಗ್ಸು, ಸಪ್ಲಿಮೆಂಟ್ಸು, ಲೈಕ್ ವೈಟಮಿನ್ ಸಿ ಅದೆಲ್ಲ. ನಲ್ಲಿಕಾಯಿ ಜ್ಯೂಸ್ ಕುಡಿತಿದ್ರಲ್ಲ, ಬೆಸ್ಟ್ ಆ್ಯಂಟಿ ಇನ್ಫ್ಲಮೇಟ್ರಿ ಅದು. ಮತ್ತು ಬುದ್ಗುಂಬಳಕಾಯಿ, ಟರ್ಮರಿಕ್ಕು ಅಂದರೆ ಲೈಕ್ ಅರಿಶಿಣ ಮತ್ತು ಸ್ವಲ್ಪ ಪೆಪ್ಪರ್, ಅದು ಬ್ಯೂಟಿಫುಲ್ಲಾಗಿ ಇನ್ಫ್ಲಮೇಷನ್ ಕಮ್ಮಿ ಮಾಡುತ್ತೆ. ಇನ್ಫ್ಲಮೇಷನ್ ಕಮ್ಮಿ ಆದಾಗ ಅದು ರೀಜನರೇಟ್ ಆಗಿ ಒಂದು ಸಪೋರ್ಟಿವ್ ಎನ್ವಿರಾನ್ಮೆಂಟ್ ಸಿಗುತ್ತೆ. ಸೊ ಇದೇ ಥರ ನಾವು ಮತ್ತೆ ಇನ್ನೊಂದು 3 ತಿಂಗಳ ಮೇಲೆ ಇನ್ನೊಂದು ಎಕ್ಸ್ರೇ ಮಾಡೋಣ. ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು. ಅವ್ರ ಪ್ರಕಾರ, ನಮ್ಮ ಪ್ರಕಾರ ಒಂದು 50-60% ಬೆಟರ್ ಆಗಿದೆ. ಅವ್ರ ಪ್ರಕಾರ ಪೈನ್ ಒಂದು 50% ಬೆಟರ್ ಆಗಿದೆ. ಗ್ರೇಡು ಅಷ್ಟೇ, ಲೈಕ್ ಗ್ರೇಡ್ 4 ಇರೋದು ಈಗ ಅಪ್ರಾಕ್ಸಿಮೇಟ್ಲಿ ಗ್ರೇಡ್ 3ಗೆ ಬಂದಿದೆ. ಇನ್ನೂ ಗ್ರೇಡ್ 2 ಬರಬೇಕು, ಗ್ರೇಡ್ 2, ಗ್ರೇಡ್ 1 ಬರಬೇಕು. ಗ್ರೇಡ್ 1ಗೆ ಬಂದಾದಮೇಲೆ ಕಂಪ್ಲೀಟಾಗಿ ಪೈನ್ ಹೋಗಿರುತ್ತೆ. ಸರಿನಾ? ಅದು ಕೊಕೊನಟ್ ಆಯಿಲ್ ಸೇಮ್ ಡಯಟ್ ಹಂಗೆ ಕಂಟಿನ್ಯೂ ಮಾಡ್ಕೊಳ್ಳಿ. ಇನ್ನೊಂದು 5-6 kg ಸಣ್ಣ ಆಗ್ತೀರಾ, ಅದು ಪರವಾಗಿಲ್ಲಲ್ವ ನಿಮಗೆ? ಓಕೆ. ಯಾಕಂದರೆ ಎಲ್ಲರೂ ಏನಂತ ಕೇಳ್ತಾರೆ, ನೀವು ನಿಮ್ಗೇನು ಕಾಯಿಲೆ ಇದೆಯಾ, ಫುಲ್ ಸಣ್ಣ ಆಗಿಬಿಟ್ರಿ ಸಡನ್ನಾಗಿ ಅಂತ ಕೇಳ್ತಾರೆ. ವೀಕ್ ಆಗಿಬಿಟ್ಟಿದ್ದೀರಾ, ಚಿಂತೆ ಮಾಡ್ತಿದ್ದೀರಾ, ಆ ಥರ. ಕರೆಕ್ಟ್. ಸೊ ಸ್ನೇಹಿತರೆ, ನೀ ರೀಜನರೇಷನ್ ಈಸ್ ಪಾಸಿಬಲ್, ಯು ಹ್ಯಾವ್ ಟು ಫೋಕಸ್ ಆನ್ ರೈಟ್ ಟ್ರೀಟ್ಮೆಂಟ್. ಥ್ಯಾಂಕ್ ಯು.